ಈಗಳೇ ನಿನ್ನ ಪಾತ್ರ ಸಾಮಾನುಗಳೆಲ್ಲ ನಾ ಕಟ್ಟಿ ಹೊರಕ್ಕೆ ಇಕ್ಕಿದ್ದೀನಿ. ಇನ್ನು ನಿನ್ನ ವ್ಯಾತ್ರವ ಎಲ್ಲ ಮಂಚ ಬೀರು ಎಲ್ಲ ಇರೋವೆಲ್ಲ ಹಸಿಗೆ ತಗೊಂಡೋಗೋದು ಕಲೆ. ಇಲ್ಲ ನಾನು ಇನ್ನು ನೋಡತಕ್ಕ ನೋಡ್ತೀನಿ, ಅವನು ತೆಗ್ದು ಹೊರಕ್ಕೆ ಸಿಗ್ತೀನಿ. ಯಾರು ನನ್ನ ಕರ್ಕೊಂಬಂದು ಇಡಿಸು, ಇಲ್ಲಾಂದ್ರೆ ಈಗ ಅವು ದುಡ್ಡು ಕೊಟ್ಟು ತಂದಾವು ನೋಡು ಎಲ್ಲ ಲಪ್ಪಿಸ್ಬಾರ್ದು ಅಂತ ಒಳಗೈದಾವೆ. ಇಲ್ಲ ನೀನು ತಗೊಂಡೋಗ್ಲಿಲ್ಲ ನಾನೇ ಬಳಸ್ಕೊಂತೀನಿ, ಹೆಂಗೋ ನನ್ನ ಮನೆಯಾಗ ಯಾತ ಇಲ್ವಲ್ಲ ನಾನೇ ಬಳಸ್ಕೊಂತೀನಿ. ಬಳಸ್ಕೇಳ್ತಾಯಿ ಬಳಸ್ಕೆ. ಇನ್ನೇನು ಮಾಡೋಕ್ಕಾಗುತ್ತೆ, ನೀನು ಈ ಪಾಟಿ ಆಡಿ ಸಾಮಾನೆಲ್ಲ ತೆಗ್ದು ಹೊರಕ್ಕೆ ಎಸ್ತಿದೀಯ ಅಂದಮೇಲೆ ನಾವು ಇನ್ನೇನು ನಿಂತಾಗ ಏನು ಮಾಡೋಕ್ಕಾಗುತ್ತಮ್ಮ? ನಾವೇನು ಮಾತಾಡೋಣ ಹೇಳು? ಅವತ್ತು ಕೊಟ್ಟಿದ್ದೀಯ ಅನುಸರಿಸ್ಕೋಬೇಕು. ಹಿಂಗೆ ಮಾಡಬಾರ್ದು ಯಾರಿಗೇ ಆಗಲಿ. ಅಜ್ಜಯ್, ನೀನು ಈ ವಯಸ್ಸಿಗೆ ಇಷ್ಟೊಂದು ಆಡ್ತಾ ಇರೋಳು, ನೀನು ಇನ್ನ ಅರೆ ದುಡ್ಡಿಗೆ ಇನ್ನು ಆ ಪಾಟಿ ಆಡಿರಬೇಡ. ಅಲ್ಲ, ಅರೆ ದುಡ್ಡಿಗೆ ಇನ್ನು ಹೆಂಗೆ ಆಡಿರ್ಬೇಡ ನೀನು. 16, 17, 18 ವರ್ಷದಾಗ ಇನ್ನು ಹೆಂಗೆ ಆಡಿರಬೇಡ ನೀನು. ಈ ವಯಸ್ಸಿಗೆ ತಲೆಯೆಲ್ಲ ಬೆಳಗಾದ್ರೂ ನೀನು ಇವಾಗಲೇ ಇಷ್ಟೊಂದು ಕುಣಿತಾ ಇದೆಯಲ್ಲ. ಯೋಯ್ ಲೋಪರ್ ನಡಿಯವು. ಅಂಥವೆಲ್ಲ ಮಾತಾಡ್ಬಿಟ್ಟಿದ್ಯ ಅಂದ್ರೆ ನೋಡು, ನಾನು ಅರೆದಾಗಿದ್ದಾಗ ನೋಡಿದ್ದೇನೋ ನಿನ್ನ ಮನೆಯಾಳದ್ ಮಾತಾಡಿರ್ ನೋಡು. ಅಲ್ಕನ ಸುವಾರ್. ಏಯ್ ನೆಟ್ಟಗೆ ಮಾತಾಡತ್ ಕಲಿ, ಅಲ್ಲಿ ಬಿಗಿಡ್ದು ಮಾತಾಡು. ಏನಿಲ್ಲ ನಾನು ತಿರ್ಗಾ ಮೇಟ್ ತಗೊಂಡು ಹೊಡೆದು ಬಿಡ್ತೀನಿ ಲೋಪರ್. ಮಾತಾಡಬೇಡ, ಸುಮ್ಕಿರ ಅಜ್ಜೆ ಸುಮ್ಕಿರು. ಇವಾಗ ಯಾಕೆ ಸುಮ್ಕಿರಮ್ಮ ತಾಯಿ? ನೀನೀಗ ಅವ್ನು ನಂಬೋದು ಬೇಡ. ಏಯ್ ಸುಮ್ನಿರ, ನೀನು ಅಂಥವೆಲ್ಲ ಮಾತಾಡಬೇಡ. ಹಂಗನ ಕುಣ್ಕಂಬ್ಲಿ ಮೆರ್ಕಂಬ್ಲಿ ಅವ್ರು ಮೆರೆದಿರೋದು ಕುಣಿದಿರೋದು ಎಲ್ಲ ನಿನ್ಗೆ ಏನು ಬೇಕು ಸುಮ್ಮನಿರೋ. ನನ್ನ ಮಗುಗೆ ಹೇಳ್ತಿ ಗೊತ್ತಾಗಲ್ಲ. ಹೋಗು, ಇಲ್ಲಿ ಇವ್ರ ತಗೇನು ರೇಗಾಡಕ್ಕೆ ಬತ್ತೀಯ? ಹೋಗಿ ವಿಟ್ಟು ತಕೋಗಿ ಮಾತಾಡೋಗು. ನೀನು ಬಂದರೆ ಅವನು ಬಿಡ್ತೀನಿ ಅಂತ ಅಂತಿದ್ದವತ್ತು ನೀನು ಹೋಗಿ ಕೇಳ್ಕೊಂಡ್ರೆ ಅವನಿಗೂ ಮನಸ್ಸು ಏನೋ ಬದಲಾಗುತ್ತೆ. ಬಿಡು, ನಮ್ಮ ಅಣ್ಣ ಬಂದಿದ್ದ ಅಂತ ಹೇಳಿ ಏನೋ ಬದಲಾಗುತ್ತೆ. ಅಪ್ಪ ಅಮ್ಮ ಹೋದಾಗಲೇ ಅವ್ನು ಬದಲು ಮಾಡ್ಕೊಂಡಿಲ್ಲ ಮನ್ಸು. ನಾನು ಅವ್ನು ತಕೋಗಾನೆ ನಾನು ಅವ್ನು ತಕೋಗಾನೆ ನಮ್ಮ ತಗ್ಗಿ. ಅವನಿಗೂ ನನಗೂ ಆಗೋದೇ ಇಲ್ಲ. ನನಗೆ ನಿಲ್ಲೋಡು ನಿಜವಾದ ಶತ್ರು ಅಂದ್ರೆ ಅವನೇನೆ. ನನಗಿಲ್ಲೋಡು ನನ್ನ ಮನಸ್ಸಾಗಿರೋದೇನೆ ಶತ್ರು ಅಂತಂದ್ರೆ ಅವನೇನೆ. ಅವ್ನು ತಕೋಗಿ ನನ್ನ ಶತ್ರು ತಕೋಗಿ ನಾನು ಕೇಳೋದುಂಟೆ. ಹೋಗೋ ಸಣ್ಣನು ಏಳು ಚಿಕ್ಕನು ಅಂತಾನು ಎಂತ ಸನಕ್ ಮಾಡ್ಕೊಳ್ಳೋನಿ ಬುದ್ಧಿವಂತಿಕೆಯಿಂದ ದಟ್ ಕತ್ತೆ ಆಗ್ಯವನಿ. ಒಂದು ಮನೆ ಮಾಡೋ ಯೋಗ್ಯತೆ ಇಲ್ಲ. ಒಂದು ಬಾಡಿಗೆ ಮನೆ ಹುಡಿಕೊಂಬಂದು ಅಪ್ಪ ಅಮ್ಮನ ಕರ್ಕೊಂಡು ನೋಡ್ಕೊಂಬ ಯೋಗ್ಯತೆ ಇಲ್ಲ. ನನಗೆ ನಾನು ಅರೆ ದುಡ್ಡಿಗೆ ಹೆಂಗೆ ಕುಣಿದಿದ್ದೆ ಅಂತ ಹೇಳಕ್ ಬಂದವನಿ. ನನ್ನ ಅರೆ ದುಡ್ಡಿ ಸುದ್ದಿ ಕಟ್ಗೆ ನಿನ್ಗೇನೋ ಬೇಕು ಲೋಪರ್ ನನ್ನ ಮಗನಿ? ನಾನು ಅರೆದಾಗ ಹೆಂಗನ ಕುಣಿತ್ ನೀವು ಎರಿಕ್ ನೀನು ಯಾವನೋ ಕೇಳಕ್ ನನ್ನ? ಓಹೋ ಹೆಂಗೆ ಮಾತಾಡ್ತಾನೆ ನೋಡು ಹೊಲ್ಕ. ಎಲ್ಲ ಒಂದು ಬಾಡಿಗೆ ಮನೆ ನೋಡ್ಕೊಂಬದ್ಬಿಟ್ಟು ಎಲ್ಲ ಸಾಮಾನೆಲ್ಲ ತೆಗ್ದ ಒಜ್ಜಿ ವಾರಕ್ಕೆ ಇಕ್ಕವಳೆ. ನೋಡ್ಲಲ್ ತಮ್ಮ, ವಾರಕ್ಕೆ ಇಕ್ಕವ್ರೆ. ಏನು ಮಾಡ್ತೀಯಲ್ಲ ತೆಗ್ದ ಒಜ್ಜಿ ವಾರಕ್ಕೆಲ್ಲ ಎಸ್ತವಳೆ. ಏನು ಮಾಡೋಣಮ್ಮ ಇವಾಗ ಅಮ್ಮಂಗಾಗೈತಿ. ಈ ನನ್ನ ಮಗ ಹೋಗಿ ಅವ್ನು ಬಿಟ್ಟು ಕೇಳಪ್ಪ ನೀನು ಅಂತಂದರೆ ನಾನು ಕೇಳಲ್ಲ. ನಾನು ಯಾಕೆ ಅಂತ ಕೇಳಾನ? ನಾನು ಹೋಗಲ್ಲ ಅಂತ ತಗ್ಗಿ ನಾನು ಯಾಕೆ ಹೋಗಾನ ಅಂತ ಇವನು ರೇಗಾಡ್ತಾನಲ್ಲೇ. ಅಲ್ಲ ಏನ ಹೋಗಪ್ಪ ತಗ್ಗಿ ಏನಾಗಲ್ಲ, ಹೋಗಿ ಕೇಳು ಅಂತಂದ್ರೆ ಇಲ್ಲ ನಾನು ಯಾಕೆ ಹೋಗೋಣ ಅವ್ರ ತಕ್ಕೆ ಅಂತಾನೆ. ಕಿಟು ಹೋಗತ್ ಕಲಿ ಸುಮ್ಮನೆ. ದೊಡ್ಡದಾಗೈತೆ ತೀರ ಬೇರೆನೇ ಇರಿರಂತೆ, ಬೇರೆನೇ ಮಾಡ್ಕೊಂಡು ಉಣ್ತೀವಿ ನಾವು. ಏನೇನೇನೇ ನಿಮ್ತಾಗೇನು ನಾವೇನು ದುಡ್ಡು ಕಾಸು ಯಾಕೆ ಇಸ್ಕೊಂಬಲ್ಲ, ಬೇರೆನೇ ಮಾಡ್ಕೊಂಡು ಉಣ್ತೀವಿ ಅಂತ ಹೇಳ್ರಿ. ನಿಮ್ಗೆ ಅರಿವಿಲ್ಲವು. ಯಾರು ತಗಂಗಿರ್ಬೇಕು ಅಂತ ನೀವು ಸಡ್ಡಮ್ಮು ತೆಗಿ. ಅಲ್ಲ ಕೆಲ್ಸ ಆಗ್ಬೇಕಂದ್ರೆ ನಾವು ಯಾರು ತಗೋನಾಗ್ಲಿ ಹೊಸ್ಕೊಂಡು ನಾ ಆಗಿರ್ಬೇಕು. ನೀನು ನೋಡಲ್ವೇ ಸೆಲಿ ಕೆಲಸ ಆಗ್ಬೇಕಂದ್ರೆ ಯಾರು ತಗ ಹೆಂಗಿರ್ತಾರೆ. ನಮ್ಮ ಕೆಲಸ ಆಗ್ಬೇಕಂದ್ರೆ ನಾವು ಹೋಗಿ ತಗ್ಗಿ ಬಗ್ಗಿ ನಯಸ್ಸ ಮಾತಾಡ್ಕೊಂಡು ಇರಬೇಕು. ನಿಮ್ಗೇನು ಗೊತ್ತಾಗಲ್ಲ ಬಿಡತ್ತೆ. ನೀ ತಾಯಿ ಮಗ ಇಬ್ರು ಅಂತಾರೇನಿ. ಒಂದಿಟ್ಟು ಸಡ್ಡಮ್ಮು ಅವಳಂತಮ್ಮ. ನಾನು ಅದನ್ನೇ ಹೇಳಿದ್ದು, ನಾನು ಹೋಗ್ಲಿಲ್ವೇನೋ ಅಂತ ಕೇಳ್ಕೊಂಡು ಇರ್ತೀವಪ್ಪ ನಿಮ್ಮ ತಗಿರ್ತೀವಿ ಅಂತ. ಅವನು ಒಪ್ಪಲಿಲ್ಲ. ಅದಕ್ಕೆ ಇವನೇನೋ ಹೋದಾಗ ಏನೋ ಒಪ್ಕೊಂತಾನೇನೋ ಅಂತ. ಹೋಗಪ್ಪ ಅಂತಂದರೆ ನಾನು ಹೋಗಲ್ಲ ಅಂತ ನೋಡೆ. ಇವಾಗ ಸಾಮಾನೆಲ್ಲ ತೆಗ್ದು ಹೊರಕ್ಕೆ ಎಸ್ತಾರೆ. ನಾನು ಏನು ಮಾಡ್ಬೇಕು ಹೇಳು? ಎಲ್ಲಿಗೆ ಹೋಗಾನೆ ಹೇಳಿ ಇವಾಗ? ನಮ್ಮ ಅಯ್ಯಪ್ಪ ನಡೀರ ಅವನು ರೋಡ್ನಾಗ ಹೋಗಿ ಕುಕ್ಕಂತಾನೆ. ಹೋಗ ಬರೋ ಬಸ್ಸು ಲಾರಿ ಬೈಕು ಯೋಸ್ ಅಡ್ಡಾಡ್ತಾವೆ ಏನು ಅಂತ ಹೇಳಿ ಲೆಕ್ಕ ತಮ್ಮಕ್ಕೆ ಅಲ್ಲಿ ಹೋಗಿ ಕುಕ್ಕಂಬದು. ಗಂಡಸ್ರು ಸುಮ್ಮನೆ ಅಲ್ಲಿ ಮಾತಾಡ್ತಾ ಯೋಸ್ ಬೈಕ್ ಓಡಾಡ್ತಾವೆ ಯೋಸ್ ಕಾರ್ ಓಡಾಡ್ತಾವೆ ಅಂತ ಲೆಕ್ಕ ತಮ್ಮಕ್ಕೆ ಹೋಗ್ತಾರಲ್ಲಿ ರೋಡ್ನಾಕಿ. ಯಾರಿಗಾನ ವರದಿ ಕೊಡೋರಂಗೆ ಒಪ್ಸರಂಗೆ ಹೋಗಿ ಕುಕ್ಕೊಂಡು ಅಲ್ಲೆಲ್ಲ ಎಣಿಸ್ಕೊಂಬದವ್ರು ಅಂತ ಬೋದ್ಕು. ಏನು ಮಾಡೋಣ? ಗಂಡು ನೋಡಿರಿ ಇಂತಾನು, ಮಗ ನೋಡಿರಿ ಇಂತಾನು. ಏನು ಮಾಡ್ಬೇಕು? ನಾನು ಎತ್ತಗಂತ ಸಾಯನ್ ಹೇಳಲ್ಲ ತಮ್ಮ, ಎತ್ತಗಂತ ಸಾಯ ನನ್ಗಂತ ತಲೆ ಸಾಕಾಗ್ಬಿಟ್ಟೈತೆ ಹೋಗತ್ತ. ನಾನಿಲ್ಲೋಡು ಮನೆಯಿಲ್ದಂಗೆ ಮಾರತ್ ಕೆಳಗಿದ್ರು ಪರವಾಗಿಲ್ಲ, ಅವನು ತಕ್ಕಂತೂ ಹೋಗಲ್ಲ, ನಾನು ಕೇಳಲ್ಲ. ನಾನು ಅವನು ತಕೋಗಾನೆ ಹೋಗು. ನಾನು ದೊಡ್ಡನಾಗಿ ಅವನು ತಕ್ಕೋದ್ರೆ ನನಗೆಲ್ಲಾನು ಮರ್ಯಾದೆ ಇರುತ್ತೆ. ಪಾಪ ದೊಡ್ಡನು ಸಣ್ಣನು ಇವತ್ತು ನೋಡು ಅವನೇ ಇವತ್ತು ಬುದ್ಧಿವಂತ ಕಣು. ನೀನು ದೊಡ್ಡನಾಗಿ ನೀನೇ ಇವತ್ತು ಬುದ್ಧಿವಂತ ಆಗಲಿಲ್ಲ ನೋಡು. ಅವ್ನು ಕೆಲ್ಸಕ್ಕೆ ಹೋಗ್ಯಾನೆ ಹೆಂಗೆ ಮಾಡ್ಯಾನೆ ಹಂಗೈದಾನಿ. ಇವಾಗೇನು ಯಾರೇನೇನು ಸಾಯ್ಬೇಕಾದ್ರೆ ಹೊತ್ಕೊಂಡೋಗಲ್ಲ. ನಮ್ಗೇನು ಯಾತು ಬಿಡ, ಸಾಕು. ದೇವ್ರು ಕೊಟ್ಟಿರೋದು ಏನು ಕೊಟ್ಟಾನೋ ದೇವ್ರು ಅಷ್ಟೇ ಸಾಕು ನಮಗೆ. ಇನ್ನು ಯಾರೇನು ಇವಾಗ 6 ಶಿವ 9 ಯಾರು ಇರಲ್ಲ. ನೆಲಕ್ಕೆ ಬೀಳತಕ್ಕ ಕೋಲಿ ಹಿಡಿಯತಕ್ಕ 100 ವರ್ಷ ಯಾರು ಇರಲ್ಲ ಇವಾಗ. 35-40 ವರ್ಷಕ್ಕೆ ಡಮರ್ ಸುಮ್ಮನೆ ಮನೆ ಕಟ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಒಟ್ಟು ಟೆನ್ಷನ್ ತಮ್ಮದ್ಕಿ. ನಾನು ಸುಮ್ಮನೆ ಇದ್ದಿದ್ರಾಗ ಖುಷಿ ಪಡ್ಕೊಂಡು ಚೆನ್ನಾಗಿರೋದು ನೋಡ್ಬೇಕು. ನೀನು ಒಂದು 5 ವರ್ಷ ಹೆಚ್ಚಾಗನ ಬದುಕ್ತಾರೆ. ಸುಮ್ಮನೆ ಯಾತಕ್ಕೆ ಇಲ್ಲದೆಲ್ಲ ಟೆನ್ಷನ್ ತಗೊಂಡು ನಮ್ಗೆ ಏನಾಗಬೇಕಾಗೈತಿ. 6 ಶಿವ 9
ಮಾತಾಡ್ಸಿ ಇವಾಗೇನು ಯಾರು ಇರಲ್ಲ. ನಡೆ ವಯಸ್ಸಿಗೆ ಹೋಗ್ತಾರ ಅಲ್ಲೇ. ಇವಾಗ ಯಾಕೆ ಸುಮ್ಮನೆ ಇರೋದು ನೋಡ್ಕೊಂಡು ಯಾಕೆ ಟೆನ್ಸ್ ಅಂತ ಅಂದಂಗೆ ಇಲ್ದಿದ್ರಟ್ಟು ಮನೆ ಮಟ್ಟ ಇಲ್ದಿದ್ರಟ್ಟು ಇಲ್ಲ ಅಂತ ಉಂಡ್ಕೊಂಡು ಸುಮ್ಮನೆ ಇದ್ದು ಬಿಟ್ರೆ ಯಾವುದೇ ಇರಲ್ಲ. ಇನ್ನೂ ಒಂದು 10 ವರ್ಷ ಹೆಚ್ಚಾಗನ ಬದುಕ್ತಾರೆ. ಇವ್ನು ಮಾತಾಡಿರೆ ಹಿಂಗೆ ಮಾತಾಡ್ತಾನಲ್ಲ ತಮ್ಮ, ಮಾತುಟ್ಟೆ ಅಲ್ಲ ಏನು ಮಾತಾಡ್ತೀನಿ ಎಂಬುದು ಇವನು ಗರ್ವಾಗಲ್ವಲ್ಲೇ. ನಾನು ಏನು ಮಾತಾಡ್ತೀನಿ ಏನು ಎತ್ತ ಅಂತನಾದ್ರೂ ಸ್ವಲ್ಪ ಯೋಚನೆ ಮಾಡಲ್ವಲ್ಲೇ ಇವನು. ಅಯ್ಯೋ ಮನ್ ಕೈ ಹೋಗ, ಇವ್ನಿಗೇನು ಬಂದೈತಿ, ಸುಮ್ಮನೆ ಮಾತಾಡ್ತಾನಲ್ಲೇ. ನೋಡಿ ಹೇಳಿ ಹಿಂಗಂತಾನೆ, 6 ಸಿಸಿ 9 ಯಾರೇನು ಇರಲ್ಲ, ಈ ಮನೆ ಕಟ್ಟಿ ಏನು ಮಾಡೋಣ ನಾನು, ಮನೆ ಕಟ್ಟಿ ಅಂತಾನೆ, ಕೊಡ್ತೀನಿ ಅಂತ ಮಾರ್ದ. ಸ್ವೀಟನ ಮಾರ್ದಂಗಿದ್ದಿದ್ರಿ ಇವತ್ತು ಹೆಂಗಿದಾಗ ಅವ್ನು ಮನೆ ಕೊಡ್ತಾನಂದ್ರೆ ಕೊಟ್ಲೇವಳು. ಅವ್ನು ಕೊಟ್ಟಷ್ಟೈತಿಗೆ ಅವನೇ ಒಟ್ಟಕೊಂತಾನೆ ಅಂತ ಹೇಳ್ತಾನೆ. ಏನು ಹೇಳೋಣ ಇವ್ನಿಗೆ ಹಿಂಗೆ ಮಾತಾಡೋನ್ಗೆ. ಅದೇ ಕುಣಿಯಕ್ಕಾಗಿಲ್ದಾರು ನೆಲ ಡೊಂಕೊಂತಾರೆ. ಇವ್ನು ಮಾಡೋಕ್ಕೆ ಯೋಗ್ಯತೆ ಇಲ್ಲ, ಅದಕ್ಕೆ ಹಿಂಗೆ ಮಾತಾಡ್ತಾನೆ ಅಷ್ಟೇ. ಏನು ಮಾಡೋಕ್ಕೆ ಕಿಸಿಯೋಕ್ಕಾಗ್ದಿಲ್ದಾರು, ಏನು ಅಡ್ರಾಕಕ್ಕಾಗ್ದಿಲ್ದಾರು, ಅವ್ರ ಕೈಲಿ ಏನು ಸಾಧನೆ ಮಾಡೋಕ್ಕಾಗಲ್ವಲ್ಲ ಅಂತ ಯೋತ್ಲಂಗಡಿ ನನ್ನ ಮಕ್ಕಳು ಇಂಥ ಮಾತಾಡ್ತಾರಷ್ಟೇ. ಲೇ ಇವತ್ತು ನಾನು ಸೊತ್ತರು ನನ್ನ ಮಕ್ಳಿಗಾಗುತ್ತೆ ಅಂತ ಮಾಡ್ತಾರೆ ಕಣವು. ನಾನು ಇವಾಗ 6 ಸಿಸಿ 9 ಇರ್ತೀನಿ ಅಂತೇನೆ ಯಾರೇನು ಮಾಡಲ್ಲ. ನಾನು ಸೊತ್ತರು ನನ್ನ ಮಕ್ಕಳು ಮರಿ ಹೆಂಡ್ತಿ ಮಕ್ಕಳು ಎಲ್ಲ ಸುಖವಾಗಿರ್ಲಿ ಮನ್ಯಾಗಳಾರ ಅಂತ ಆದ್ರೂ ಮಾಡ್ತಾರೆ ಕಣಲಿ. ಮಕ್ಳ ಮರಿಗೆ ಮುಂದೆ ಜೀವನಾಂಶಕ್ಕಾಗುತ್ತೆ, ಮಕ್ಳ ಮರಿಗೆ ಮುಂದೆ ಯಾವತ್ಕೊಂದಕ್ಕಾಗುತ್ತೆ. ನೀನು ಏನು ಹೇಳ್ತೀಯ ಹೋಗಲೇ ಹೋಗ. ಇಂಥ ದರಿದ್ರದವು ನಮ್ಮ ಮನೆಗೆ ಬಂದು ಸೇರ್ಕೊಂಡಾಗಿಂದ ನಮಗೂ ಇಲ್ಲದ ದರಿದ್ರ ಸುತ್ತೇನೆ ಕಾಣ್ಲಲ್ಲ ತಮ್ಮ. ಯಾಕೆ ಇವಾಗ ನೀನು ಹೊರಗೆ ತೆಗ್ದು ಹಾಕಿದ್ಯಲ್ಲ, ನೀನು ಬೈಯೋದು ಅದೆಲ್ಲ ಬೇಡ. ಇವಾಗ ನೀನು ತೆಗ್ದು ಹಾಕಿದ್ಯಾ ತಾನೆ, ಮುಚ್ಕೊಂಡು ಬಿದ್ದಿರತ್ ಕಲಿ, ನೀನು ಮಾತಾಡ್ಬೇಡ ನೋಡಿ ಹೇಳಿರ್ತೀನಿ. ಇವಾಗ ನೀನು ತೆಗ್ದು ಹೊರಗೆ ಕೆಸ್ತಿದ್ಯಾ ತಾನೆ ನಮ್ಮ ಸಾಮಾನುಗಳೆಲ್ಲನ. ಇವಾಗ ಮಂಚ ಬೀರು ಅವೆಲ್ಲ ಇದ್ದಾವೆ, ನೀನು ಅಲ್ಲಿರಲಿ, ನಾನು ತಗೊಂಡೋಗ್ತೀನಿ. ಇವತ್ತೊಂದಿನ ಟೈಮ್ ಕೊಡ್ತೀನಿ, ಬೈಗಾಗೋದ್ರೊಳಗೆ ಅವನು ತಗೊಂಡೋದ್ರೆ ನಾನು ಕೊಡ್ತೀನಿ. ನಾಡ್ದೆ ನನಗೆ ಬಂದ್ರೆ ನಾನು ಕೊಡಲ್ಲ ಅಷ್ಟೇ. ನಾನು ಉಪಯೋಗಿಸ್ಕೊಂಡು ನಮ್ಮ ಮನೆಗೆ ಇಕ್ಕ ನೀ ಪಾಪ ಸಾಮಾನುಗಳೆಲ್ಲ ತೆಗ್ದು ಹೊರಕ್ಕೆ ಕೆಸ್ತೀನಿ. ಸಣ್ಣ ನಮ್ಮ ಬ್ಯಾಡ್ದಿಲ್ದಾವೆಲ್ಲನ ಈಗ ದೊಡ್ಡ ಒಯ್ದಾವೆ. ಒಂದು ದಿವಾನ್ ಕಾಟನ್ನು ಮಂಚ ಬೀರು ಅವೆಲ್ಲ ಇದ್ದಾವೆ. ತಾಂಡೋಗ್ಲಿಲ್ವಾ ನಾನು ಇಕ್ಕಂ. ಇವತ್ತೊಂದಿನ ಬೈಗಾಗತಕ್ಕ ಟೈಮ್ ಅಷ್ಟೇ, ನಾಳೆಗೆ ಬಂದ್ರೆ ನಾನು ಕೊಡಲ್ಲ. ಅದು ಯಾರು ಬಂದು ಹೇಳಿದ್ರೆ ನಾನು ಕೊಡಲ್ಲ. ನಮ್ಮ ಮನೆಯಾಗಿದ್ದು ನನ್ನಾಗಿ ಹೋಗ್ತೀನಿ ಅಷ್ಟೇನೆ. ಏನು ಅದಕ್ಕೆಲ್ಲ ಏನು ರಿಜಿಸ್ಟರ್ ಏನು ಮಾಡಿಸಿಲ್ಲ ನೀನೇನು ಗೌರ್ಮೆಂಟ್ನ. ನನ್ನ ಮಂಚ ಬೀರು ಎಲ್ಲ ತಾಂಬಂದಿದ್ದೆ ಅಂತ ನೀನೇನು ಅದನ್ನೆಲ್ಲ ಏನು ಗೌರ್ಮೆಂಟ್ನಾಗ ಏನು ರಿಜಿಸ್ಟರ್ ಮಾಡಿಸ್ಕೊಂಡಿಲ್ಲ. ಅದು ಯಾರನ್ನ ಕರ್ಕೊಬರಲ್ಲ. ನಾನು ಕೊಡಲ್ಲ ಹೋಗ. ಇಕ್ಕೇಳ ನಮ್ಮ ತಾಯಿ ಅವೇ ಬೇಡ. ಅವ್ನು ತಗೊಂಡೋಗಕ್ಕೆ ನಮ್ಗೆ ಆಗೋದು ಇಲ್ಲ, ಅವ್ನು ಯಾರು ತಾಮೋದು ಇಲ್ವಂತೆ, ಇನ್ನೇನು ಮಾಡೋಕ್ಕಾಗುತ್ತೆ. ಇಕ್ಕೇಳ್ತಾಯಿ ಇಕ್ಕೆ ಏನು ಬೇಡ ನಮ್ಗೆ ಇಕ್ಕೆ. ಯಾರಿಗಾನ ಹಾಕೋಣ ಅಂದ್ಕೊಂಡು ನಾನು ಇನ್ನೇನು ಮಾಡೋಕ್ಕಾಗುತ್ತೆ ಇಕ್ಕೆ. ಯಾರಿಗಾನ ಕಬ್ಬಣದಾಗ ಹಾಕೋಣತ್ತ ಬೀರೋನು ಅದನ್ನು ಅಂದ್ಕೊಂಡು ಯಾರು ಬರೋದಿಲ್ಲ. ಅದು ನೋಟು ಯಾರು ತೆಗಿತಾರೆ ಒಟ್ಟು ಗಂಡಸ್ರು ಬೇಕಾದಕ್ಕೆಲ್ಲ ಹಿಡಿಯೋಕ್ಕೆ ನ್ಯಾತ ಇಲ್ಲ. ಸುಮ್ಮನೆ ಇಕ್ಕೆ ನೀನೇ ಇಕ್ಕೇಳಮ್ಮ ತಾಯಿ. ಸುಮ್ಕಿರೋ ಇವನು ಹೋಗಂದ್ರೆ ನೋಡಿ ಹೋಸ್ ಮಾತಾಡ್ತಾನ ಅಂತ ಹೋಗೋ ಕೇಳೋ ಅಂತಂದರೆ ಏನು ಮಾಡೋಣ ಬಿಡ್ತಾಯಿ. ನಾನು ಹೋಗಲ್ಲ ಅಂತ ನಾನು ಕೇಳಲ್ಲ ಅಂತ ಬಿಡು. ಇವಾಗ ನಮ್ಮ ಸಾಮಾನೆಲ್ಲ ತೆಗ್ದು ಹೊರಕ್ಕೆ ಎಸ್ತಿದ್ಯಲ್ಲ ಸಾಕು. ನೋಡಿರಲ್ಲ ವೀಕ್ಷಕರು ಎಲ್ಲ ಕಟ್ ನಮ್ಮ ಸಾಮಾನೆಲ್ಲ ತೆಗ್ದು ಹೊರಕ್ಕೆ ಎಸ್ತಾಳೆ ಅಮ್ಮ. ಬೀರು ಮಂಚ ಅದನ್ನೆಲ್ಲ ಇವತ್ತು ಬೈಗಾಗೋದ್ರೊಳಗೆ ತಗೊಂಡೋದ್ರೆ ಮಾತ್ರ ಕೊಡ್ತೀನಿಲ್ಲ ಅಂದ್ರೆ ಕೊಡಲ್ಲ, ನಾಳೆಗೆ ಬಂದರೆ ಅಂತ ಹೇಳ್ತಾ ಇದ್ದಾಳೆ. ಈಗ ನನ್ನ ಮಗ ಹೋಗಿ ನಮ್ಮ ಇಟ್ಟು ಕೇಳಪ್ಪ ಅಂದ್ರೆ ನಾನಂತೂ ಕೇಳಲ್ಲ, ನಾನು ಯಾಕೆ ಕೇಳೋಣ ಹಂಗೆ ಹಿಂಗೆ ಅಂತ ಇವನು ನಿಗ್ರಿಕೆ ಅಂತಾನೆ. ಇವ್ನು ನಿಗ್ರದೊಂದು ಇಟ್ಟು ಶಾನೆ ಇವನು. ಹಂಗೆ ಹಿಂಗೆ ಅಂತ ಏನು ಮಾಡೋಣ ನಮ್ಮಂಗಾಗೆ ತೊಗತ್ತ ನಮ್ಗಂತೂ. ನೋಡ್ತಾ ಇರಿ ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.